ಸರ್, ಇದು ಈ ಇಲಿಗಳ ವಿಚಾರಕ್ಕೇನೆ ಸಾಕಷ್ಟು ಜನ ಹೇಳ್ತಿರ್ತಾರೆ ನಮ್ಮ ಫ್ರೆಂಡ್ಸ್ ಗಳನ್ನ, ಈ ಇಲಿಗಳು ಮೆಕ್ಯಾನಿಕ್ ಇಂದ ಎಕ್ಸ್ಪರ್ಟ್ ಇರ್ಬೇಕು ಅನ್ಸುತ್ತೆ. ಒಂದ್ ಹೆಂಗ್ ಕಚ್ಚಿರುತ್ತೆ ಅಂತಂದ್ರೆ ಗಾಡಿನೇ ಸ್ಟಾರ್ಟ್ ಆಗ್ಬಾರ್ದು ಅಂತ ವೈರ್ನ ನೋಡ್ಕೊಂಡು ಕಚ್ಚಿರುತ್ತೆ ಅಂತ. ಆತರ ಅಲ್ಲ ಸರ್, ಅದು ಆಕ್ಚುಲಿ ಅಂದ್ರೆ ಇದೇನಾಗುತ್ತೆ ಅಂದ್ರೆ ವೈರ್ ಮೇಲೆ ಮಣ್ಣು ಧೂಳು ಎಲ್ಲ ಕೂತಿರುತ್ತಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಆ ಇಲಿಗಳಿಗೆ ಏನೂ ಸಿಗದೆ ಇದ್ದಾಗ ಅದ್ರಲ್ಲಿ ಏನೋ ಒಂಥರ ಸಿಗುತ್ತೆ, ಅದು ಒಂಥರ ಟೇಸ್ಟ್. ಅವಾಗ ಅದನ್ನ ಕಚ್ಚಕ್ ಶುರು ಮಾಡುತ್ತೆ. ಅಂದ್ರೆ ಈಗ ಚಳಿಗಾಲದಲ್ಲಿ ಅದಕ್ಕೆ ನಾನು ಎಷ್ಟೋ ನಿಜಾನ ಏನೋ ಗೊತ್ತಿಲ್ಲ, ಕೆಲವ್ರು ಹೇಳಿರೋದನ್ನ ನಾನು ಕೇಳಿದೀನಿ. ಸೊ ಅದಕ್ಕೆ ಬಾಯಿ ನೋವು, ಅಲ್ಲಿ ನೋವು ಬಂದಾಗ ಅದನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದು ಗ್ಯಾರಂಟಿ ಇಲ್ಲ ಅದು. ಸೊ ಅದು ಇನ್ನು ನನ್ನ ಹೇಳೋ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದ್ರ ಮೇಲೆ ಧೂಳು ಇರುತ್ತೆ. ಆ ಧೂಳಿನ ಟೇಸ್ಟ್ಗೋಸ್ಕರ ಅದು ಕಚ್ಚಕ್ ಸ್ಟಾರ್ಟ್ ಮಾಡುತ್ತೆ. ಕಚ್ತಾ ಅದಕ್ಕೆ ಜಾಸ್ತಿ ಟೆಂಪ್ಟ್ ಆಗಿ ವೈರ್ ಡ್ಯಾಮೇಜ್ ಆಗುತ್ತೆ. ಸೊ ಅದು ಆತರ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿಗೆ ನಾವು ಸ್ವಲ್ಪ ಧೂಳು ಗೀಡು ಈ ತರ ಇಲ್ದಿರೋ ತರ ನೀಟಾಗಿ ಮೇಂಟೈನ್ ಮಾಡಿದ್ರೆ ಬರಲ್ಲ. ಸೊ ಇದ್ರ ಜೊತೆಗೆ ಸ್ವಲ್ಪ ಟೊಬ್ಯಾಕೊ ಲೀಫ್ ಮತ್ತೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ರೆ, ಇದು ಒಂದು ಸತಿ ಇಲಿ ಬಂತು ಅಂದ್ರೆ ಅದು ಬರ್ತಾನೆ ಇರುತ್ತೆ. ಅದನ್ನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ಬೇಕು. ಇದು ಈ ಜಿರಳೆ ಔಷಧಿ ಬರುತ್ತಲ್ಲ, ಮಾದರಿ ತರ ಎಲ್ಲ ಬರುತ್ತೆ ನೋಡಿ, ಅದು ಮತ್ತೆ ಇದು ಹೊಗೆ ಸೊಪ್ಪಿನ ಎಲೆ ಮತ್ತೆ ಫೆನಾಯಿಲ್ ಇದನ್ನೆಲ್ಲ ಸುತ್ತಲೂ ಅಪ್ಲೈ ಮಾಡ್ತಾರೆ ಗಾಡಿ ಸುತ್ತಲೂ. ಆ ಸ್ಮೆಲ್ಗೆ ಅದು ಬರಲ್ಲ. ಸೊ ಅದು ಅವಾಯ್ಡ್ ಹಾಕ್ಬಾರ್ದು. ಹೊರಗಡೆ ನೋಡಿ, ಈ ತರ ಪಾಟ್ಗೆ ಹಾಕ್ಬೋದು, ಈ ತರ ಪಾಟ್ಗೆ ಹಾಕ್ಬೋದು. ಸೊ ಹಿಂದೆಗಡೆ ಇಲ್ಲೆಲ್ಲ ಹಾಕ್ಬಾರ್ದು, ಈ ಮಿಷಿನ್ಸ್ ಮೇಲೆ ಹಾಕ್ಬಾರ್ದು. ಸೊ ಆದಷ್ಟು ಈ ಕಡೆಗೆ ಹಾಕೊಳ್ಳಿ. ಸೊ ಎಲ್ಲಿ ಸರೌಂಡಿಂಗ್ಸ್ ಇರುತ್ತೆ ಆ ಸ್ಮೆಲ್ ಎಲ್ಲಿ ಸ್ಪ್ರೆಡ್ ಆಗುತ್ತೆ ಅಲ್ಲಿ ಹಾಕೊಳ್ಳಿ. ಮತ್ತೆ ಟೈರ್ಗೆ ಹಾಕಿ, ಮೇನ್ ಅದು ಹತ್ತದೆ ಟೈರ್ ಇಂದ ಹಾಕೋಬೇಕು. ಸೊ ಕೆಲವೊಂದು ನಾವು ಒಂದು ಇದನ್ನ ಮಾಡಿದೀವಿ. ಸೊ ನಾವು ಮಾಡಿದ್ಮೇಲಿಂದ ಬರ್ತಾ ಇಲ್ಲ ಇಲ್ಲಿ. ಇದು ಸ್ಪೆಷಲ್, ಯಾರು ನೀವು ನೋಡಿರೋ ಚಾನ್ಸ್ ಇಲ್ಲ, ನೀವಾಗ ನೋಡಕ್ಕೆ ಮಾಡಬಹುದಾ? ಖಂಡಿತ. ಸೊ ಇದರಲ್ಲಿ ಬೇರೆ ನಾನೇನು ಎಕ್ಸ್ಟ್ರಾ ಏನು ಹಾಕಿಲ್ಲ. ಇದ್ರಲ್ಲಿ ಏನಂದ್ರೆ ಮಕ್ಕಳದ ಒಂದು ನ್ಯಾಪ್ಕಿನ್ ಹಾಕಿದೀನಿ. ಫ್ರೆಶ್ ನ್ಯಾಪ್ಕಿನ್ ಅಂದ್ರೆ ಡೈಪರ್. ಅದ್ರ ಜೊತೆಗೆ ಟೊಬ್ಯಾಕೊ ಲೀಫ್ ಎರಡೇ ಇರೋದು. ಏನಂತಂದ್ರೆ ಎರಡನ್ನು ಸುತ್ತಿ ತೋರಿಸ್ಬೋದಾ? ನಾನು ತುಂಬಾ ದಿವಸದಿಂದ ಇಟ್ಟಿದ್ದೀನಿ. ಸೊ ಹಂಗಾಗಿ ಯಾವ್ದು ಇಲ್ಲಿ ಬಂದಿಲ್ಲ ನೋಡಿ, ನೀಟಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಎರಡು ಇಟ್ಟಿದ್ದೀನಿ ಇಲ್ಲಿ. ಸೊ ನೋಡಿ, ಇಲ್ಲೂ ಒಂದಿದೆ. ಎರಡೇ ಇಟ್ಟಿರೋದು. ಒಂದನ್ನ ಈಗ ರಿವೀಲ್ ಮಾಡಿ ತೋರಿಸಿದ್ದಾರೆ ನೋಡಿ. ಇದು ಜಾಸ್ತಿ ತಲೆ ಕೆಡ್ಸ್ಕೊಳಂಗೇನಿಲ್ಲ, ಸುಮ್ಮನೆ ಇದ್ರಲ್ಲಿ 10 ರೂಪಾಯಿ 15 ರೂಪಾಯಿ ಆಗೋ ಕೆಲಸ ಇದು. ಇದು ಮಗುದ ಸಾಕ್ಸು. ನೋಡಿ, ಇದು ಡೈಪರ್, ಟೊಬ್ಯಾಕೊ ಲೀವ್. ಈ ಡೈಪರ್ ಅಲ್ಲೇ ಏನಕ್ಕೆ ಅಂತ ಸರ್ ಪರ್ಟಿಕ್ಯುಲರ್ ಆಗಿ ಏನಾದ್ರು ಅದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ಇದೆಯಾ? ಇದರಲ್ಲಿ ಏನು ಇಲ್ಲ, ಸಿಂಪಲ್. ಡೈಪರ್ ಏನ್ ಮಾಡುತ್ತೆ, ಡೈಪರು ಏನೇ ಆದ್ರೂ ಲಿಕ್ವಿಡ್ ನ ಹಿಡಿದಿಟ್ಕೊಳ್ಳುತ್ತೆ. ಆಯ್ತಾ? ಸೊ ಟೊಬ್ಯಾಕೊ ಲೀವ್ಗೆ ನೀರ್ ಬೇಕು. ಎಷ್ಟು ನೀರ್ ಕೊಡ್ತಾ ಇರ್ತೀರೋ ಅಷ್ಟು ಸ್ಪ್ರೆಡ್ ಮಾಡ್ತಾ ಇರುತ್ತೆ, ಅದು ಕೆಲಸ. ಸ್ಮೆಲ್ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಸೊ ಇದೇನಿರುತ್ತೆ, ಈ ನ್ಯಾಪ್ಕಿನ್ ಅದಕ್ಕೆ ನೀರ್ ಕೊಡ್ತಾ ಇರುತ್ತೆ. ತುಂಬಾ ಹೊತ್ತು ನೀರ್ ಕೊಡುತ್ತೆ. ಅಂದ್ರೆ ಈಗ ನೀವು ಒಂದ್ಸತಿ ಇದನ್ನ ಹಾಕ್ಬಿಟ್ರೆ ಮಿನಿಮಮ್ ಅಂದ್ರೂ ಗಾಡಿ ನೀವು ಎತ್ತಲಿಲ್ಲ ಅಂದ್ರೆ ಮಿನಿಮಮ್ ವಾರದಿಂದ 15 ದಿವಸವರೆಗೂ ಇಟ್ಕೊಂಡಿರುತ್ತೆ. ನೀರಿಂದ ಇದೇನಾಗುತ್ತೆ, ಇದು ಸ್ಮೆಲ್ ಬರ್ತಾ ಇರುತ್ತೆ. ಸ್ಮೆಲ್ ಇಂದ ಇಲಿ ಬರಲ್ಲ, ಸ್ಪ್ರೆಡ್ ಆಗ್ತಾ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಇದಕ್ಕೆ ನೀವು ಟೊಬ್ಯಾಕೊ ಲೀವ್ಗೆ ನೀರ್ ಹಾಕಿಟ್ರೆ ಜಾಸ್ತಿ ಅಂದ್ರೆ ಒಂದು 8 to 10 hours ಡ್ರೈ ಆಗ್ಬಿಡುತ್ತೆ. ಅವಾಗ ಮತ್ತೆ ಅದು ಡ್ರೈ ಆದ್ಮೇಲೆ ಮತ್ತೆ ಇಲಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಇದನ್ನ ಮಾಡಿದ್ದೆ, ಮನೆ ಮದ್ದು ಅಂತಾರಲ್ಲ. ಸೊ ಇದ್ರ ಜೊತೆಗೆ ಮಗುದೇ ಸಾಕ್ಸ್ ಇದು. ಸೊ ಅದನ್ನ ಹಾಕಿದೀನಿ, ಯಾಕಂದ್ರೆ ಈ ಸಾಕ್ಸ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ಹೋಲ್ಸ್ ಜಾಸ್ತಿ ಇರೋದ್ರಿಂದ ನೀಟಾಗಿ ಸ್ಮೆಲ್ ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ಇದರಿಂದ ನಾವು ಕವರ್ ಗಿವರಲ್ಲಿ ಇಟ್ಬಿಡ್ತಾರೆ, ಕವರ್ ಇಟ್ಟರೆ ಸ್ಮೆಲ್ ಬರಲ್ಲ. ಅದಕ್ಕೆ ಆಚೆ ಬರ್ಬೇಕು. ಹೌದು. ಸೊ ಇದೊಂಥರ ಏನಾಗುತ್ತೆ ಅಂದ್ರೆ ಅಲ್ಲೇ ಇದಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದು ಅವಾಯ್ಡ್ ಆಗಿದೆ ನೋಡಿ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ, ನಿಮ್ಗೆ ಏನು ಕಾಣಿಸ್ತಾ ಇಲ್ಲ. ಸೊ ಇದನ್ನ ಇಟ್ಟು ಆಗ್ಲೇ ಆಯ್ತು, 2-3 ತಿಂಗಳಾಯ್ತು. ಸೊ ಇದುವರೆಗೂ ಯಾವ್ದು ಇಲ್ಲಿ ಬಂದಿಲ್ಲ. ನೋಡ್ರಲ್ಲ, ಇದೊಂಥರ ನಿಮ್ಗೆ ಮನೆ ಮದ್ದಿದ್ದಂಗೆ ಸತೀಶ್ ಸರ್ರೆ ಇದನ್ನ ಇನ್ವೆನ್ಷನ್ ಮಾಡಿರುವಂತ ಐಡಿಯಾ. ಸೊ ಈಗ ಸಾಮಾನ್ಯವಾಗಿ ನಿಮ್ ಮನೆಗಳಲ್ಲೆಲ್ಲ ಏನು ಕಂಪ್ಲೇಂಟ್ ಅಂದ್ರೆ ಕಾರ್ಗಳನ್ನ ನಿಲ್ಸ್ಬಿಡ್ತೀರಾ, ಕರೆಕ್ಟ್ ಆಗಿ ಪಾರ್ಕಿಂಗ್ ಇರಲ್ಲ, ಅಂದ್ರೆ ಮನೆ ಒಳಗಡೆ ನಿಲ್ಸಕ್ಕೆ ಕೆಲವ್ರು ಜಾಗ ಇರಲ್ಲ. ಈ ತರ ನೋಡ್ತಾ ಇರ್ಬೋದು, ಈ ಖಾಲಿ ಜಾಗ ಇದೆಯಲ್ಲ, ಸೊ ಈ ತರ ಖಾಲಿ ಜಾಗಗಳು ಇರ್ತವೆ ಮನೆ ಮುಂದೆ, ಖಾಲಿ ಸೈಟ್ ಏನೋ ಅಂತ ಜಾಗಗಳಲ್ಲಿ ಈ ತರ ಕಾರ್ಗಳನ್ನ ನಿಲ್ಸಿದಾಗ ಏನಾಗುತ್ತೆ, ಇಲಿಗಳ ಕಾಟ ಜಾಸ್ತಿ ಇರುತ್ತೆ. ಇಲಿಗಳು ಸಾಮಾನ್ಯ ಹೋಗಿ ಕಚ್ಚಿದಾಗ ನಮ್ಗೆ 1000 ರೂಪಾಯಿ ಬಿಡುತ್ತೆ. ಇದನ್ನ ನೀರಲ್ಲಿ ನೆನ್ಸ್ಬಿಡ್ಬೇಕು. ಓಕೆ. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನಿಲ್ಸಿ. ಇದು 2 ವರ್ಷ ದಪ್ಪ ಆಗುತ್ತೆ. ಅದು ಆಕ್ಚುಲಿ ಒಳಗಡೆ ಇರೋ ನ್ಯಾಪ್ಕಿನ್
ಅಂದ್ರೆ ಡೈಪರ್ ಏನ್ ಮಾಡುತ್ತೆ, ನೀರ್ನ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿ ತುಂಬಾ ದಪ್ಪ ಆಗುತ್ತೆ. ಸೊ ಅದು ಟೊಬ್ಯಾಕೋ ಲೀವ್ಗೆ ನೀರ್ ಕೊಡ್ತಾ ಇರುತ್ತೆ. ಆಯ್ತಾ, ಇದನ್ನ ಸ್ಯಾಂಪಲ್ ಬೇಕಾದ್ರೆ ತೋರಿಸ್ತೀನಿ ಸರ್. ಏನ್ ಸರ್ ಇದು ನೀರ್ಗಿರೆಲ್ಲ ಹಾಕ್ತಿದ್ದೀರಾ? ಇಲ್ಲೂ ಬಕೆಟ್ ಇಲ್ಲ, ನಿಮ್ಗೆ ಎಕ್ಸ್ಪೆರಿಮೆಂಟ್ ತೋರಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾ ಇದೀನಿ ನೋಡಿ, ಇದನ್ನ ಡ್ರೈ ಆಗ್ಬಿಟ್ಟಿದೆ. ಸೊ ಇದನ್ನ ನಾನು ನೀರಲ್ಲಿ ಹಾಕ್ತೀನಿ. ಇದು ನೀರನ್ನ ಅಬ್ಸರ್ವ್ ಮಾಡ್ಬಿಡುತ್ತೆ. ನೋಡಿ ಎಷ್ಟು ದಪ್ಪ ಇತ್ತಲ್ಲ, ಇದು ಎಷ್ಟೇ ದಪ್ಪ ಇದೆ ನೋಡಿ. ನೀರೆಲ್ಲ ಇಳ್ಕೊಂಡ್ಮೇಲೆ ಎಷ್ಟು ದಪ್ಪ ಆಗುತ್ತೆ ನೋಡಿ. ಅದು ಕಂಪ್ಲೀಟ್ ನೀರ್ನ ಅಬ್ಸರ್ವ್ ಮಾಡ್ಬಿಡುತ್ತೆ. ಅಂದ್ರೆ ಮಕ್ಕಳ ಡೈಪರು ಸೊ ಹಾ ನೋಡಿ ದಪ್ಪ ಆಗ್ತಾ ಇದೆ ಅದು. ಸೊ ಇಲ್ಲೊಂದಿದೆ, ಇದನ್ನ ನೋಡಿ, ಇದು ಸಣ್ಣ ಇದೆ, ಇದು ಅಬ್ಸರ್ವ್ ಮಾಡುತ್ತೆ. ಇದು ಕಂಪ್ಲೀಟ್ ನೀರನ್ನ ಆಲ್ಮೋಸ್ಟ್ ಒಂದೊಂದು ಏನಿಲ್ಲ ಅಂದ್ರೆ 150 ml ನೀರು ಇಳ್ಕೊಳ್ಳುತ್ತೆ. ಹಾ, ಸೊ ಇದು ದಪ್ಪ ಆಗ್ಬಿಡುತ್ತೆ ನೋಡಿ. ಇದು ಆಲ್ಮೋಸ್ಟ್ ದಪ್ಪ ಆಯ್ತು. ಸೊ ಅದು ಸಿಲಿಕಾನ್ ಜೆಲ್ ಇರುತ್ತೆ. ಆ ಸಿಲಿಕಾನ್ ಜೆಲ್ ಅಂತ ನೀರು ಅಬ್ಸರ್ವ್ ಮಾಡಿದ್ಮೇಲೆ ಸೊ ತುಂಬಾ ಹೊತ್ತು ಇಟ್ಕೊಳ್ಳುತ್ತೆ. ಸೊ ಗಾಡಿ ರನ್ ಆದ್ರೆ ಒಂದು 2-3 days ಅಲ್ಲಿ ಡ್ರೈ ಆಗ್ಬಿಡುತ್ತೆ. ಅಂದ್ರೆ ಗಾಡಿ ರನ್ ಆಗ್ತಾ ಇರುವಾಗ ಹೀಟ್ ಇರುತ್ತೆ. ಸೊ ಇಲ್ಲ ಅಂದ್ರೆ ನಿಲ್ಸಿದ್ದಾಗ ಈ ತರ ನೀವು ಒಂದು 4-5 ಮಾಡ್ಕೊಂಡು ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಇಟ್ರೆ ಸೊ ಆಲ್ಮೋಸ್ಟ್ ಅವಾಯ್ಡ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ. ಸೊ ಇದನ್ನ ನೀವು ರಿಮೂವಬಲ್ ತರ ಮಾಡ್ಕೊಳ್ಳಿ. ಒಂದೇ ಕಡೆ ಫಿಕ್ಸ್ ಮಾಡ್ಬೇಕು ಹೋಗ್ಬಿಡಿ. ಮತ್ತೆ ಮೆಟಲ್ ಪಾರ್ಟ್ಗೆ ಸ್ವಲ್ಪ ದೂರ ಇಡಿ, ವೈರಿಂಗ್ ಹತ್ರ ಸ್ವಲ್ಪ ದೂರ ಇಡಿ. ಯಾಕೆಂದ್ರೆ ಕಾಂಟ್ಯಾಕ್ಟ್ಸ್ ಎಲ್ಲೆಲ್ಲಿ ಇರುತ್ತೆ, ಈ ಕಪ್ಲರ್ಗಳು ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಹೋದ್ರೆ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ದೂರ ಇಡಿ. ಸ್ವಲ್ಪ ದೂರ ಇಟ್ರೆ ಒಳ್ಳೇದು. ಯಾಕಂದ್ರೆ ನೀಟಾಗಿ ಅದಕ್ಕೆ ಸ್ಮೆಲ್ ಬರಬೇಕು. ಹಂಗಂತ ನಿಮ್ ಗಾಡಿಗಳನ್ನ ಹಾಳು ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಇದನ್ನ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ನೋಡ್ತಿದ್ರಲ್ಲ ಯಾವ ರೀತಿಯಾಗಿ ಅಂತ ಅಂದ್ರೆ ನಿಮ್ಗೆ ಇಲಿಗಳ ಕಾಟನ ತಪ್ಪಿಸ್ಬೇಕಲ್ಲ. ಇಲಿಗಳು ಒಂದೊಂದ್ಸಲಿ ಕಚ್ಚಿತ್ತು ಅಂತಂದ್ರೆ ಪೆಟ್ರೋಲ್ ಪೈಪ್ಗಳನ್ನ ಕಚ್ಬಿಡುತ್ತೆ ಅಥವಾ ಬ್ರೇಕ್ ವೈರ್ಗಳನ್ನ ಕಚ್ಬಿಡುತ್ತೆ. ಎಷ್ಟೋ ಸಲಿ ಟೋ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲೇ ಇರುವಂತಹ ಕೆಲವೊಂದಷ್ಟು ವಸ್ತುಗಳನ್ನ, ಟೊಬ್ಯಾಕೋ ಅಂದ್ರೆ ಈ ಹೊಗೆ ಸೊಪ್ಪಿನ ಎಲೆ ನಿಮ್ಗೆ ಸಿಗೋದಿಲ್ಲ, ಅದೊಂದು ಹೊರಗಡೆ ತಗೊಬೇಕಾಗುತ್ತೆ. ಸೊ ಅದನ್ನ ಯಾವ ರೀತಿಯಾಗಿ ಅಂತ ಈಗ ಸರ್ರೇ ತೋರಿಸಿದೆ, ಸತೀಶ್ ಸರ್ರೇನೆ. ಏನಿಲ್ಲ, ನಿಮ್ಮ ಮನೇಲಿರುವಂತ ಒಂದು ಮಗುದೊಂದು ಸಾಕ್ಸ್ ತಗೊಳ್ಳಿ, ಅಥವಾ ಸಾಕ್ಸ್ ಅಲ್ದಿದ್ರು ಬೇರೆ ಯಾವ್ದಾದ್ರು ಅಂದ್ರೆ ಆ ಸ್ಮೆಲ್ ಹೋಗ್ಬೇಕು ಹೊರಗಡೆ, ಆ ತರ ರಂಧ್ರಗಳಿರುವಂತ ಒಂದು ಬಟ್ಟೆ ತಗೊಳ್ಳಿ. ಅದರಲ್ಲಿ ಮಗುದು ಡೈಪರ್ ಬರುತ್ತಲ್ಲ, ಒಂದು ಚೆನ್ನಾಗಿರೋದೊಂದು ಡೈಪರ್ ತಗೊಂಡು ಆ ಡೈಪರ್ ಒಳಗಡೆ ಹೊಗೆ ಸೊಪ್ಪನ್ನ ಇಟ್ಬಿಟ್ಟು ಅದನ್ನ ಒಂದು ಚೀಲ, ಈ ಕಾಲ್ ಚೀಲನೋ ಅಥವಾ ಬೇರೆ ಯಾವ್ದಾದ್ರು ಒಂದು ಬಟ್ಟೆನಲ್ಲೋ ನೀಟಾಗಿ ಇಟ್ಬಿಟ್ಟು ಕಟ್ಬಿಟ್ಟು ಅದನ್ನ ನೀರಲ್ಲಿ ನೆನೆಸ್ಬೇಕು. ಯಾಕೆ ಡೈಪರ್ನ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ, ಆ ಡೈಪರ್ ಯಾಕಂದ್ರೆ ಇನ್ನು ಗೊತ್ತು, ಮಕ್ಳಿಗೆ ಹಾಕ್ದಾಗ ಅದೇನೋ ಸೂಸು ಮಾಡಿದ್ರೆ ಎಷ್ಟೋ ಗಂಟೆಗಳ ಕಾಲ ಇಟ್ಕೊಂಡಿರುತ್ತೆ. ಅದೇ ತರ ಈ ಡೈಪರ್ ಕೂಡ ನೀರ್ನ ಇಟ್ಕೊಂಡಿರೋದ್ರಿಂದ ಆ ಹೊಗೆ ಸೊಪ್ಪಿಗೆ ನೀರ್ ಬೇಕಾಗುತ್ತೆ. ನೀರ್ ಬಿದ್ದಷ್ಟು ಹೊಗೆ, ಅದು ಸ್ಮೆಲ್ ಜಾಸ್ತಿ ಬರುತ್ತೆ. ಸ್ಮೆಲ್ ಜಾಸ್ತಿ ಬಂದಾಗ ಇಲಿಗಳು ಬರೋದಿಲ್ಲ. ಸೊ ಈ ತರ ನೀರ್ ಹಾಕಿದಾಗ ನಿಮ್ಗೆ ಕಾರ್ ಏನಾದ್ರು ಒಂದೇ ಕಡೆ ನಿಂತಿತ್ತು ಅಂದ್ರೆ 6-7 ದಿನದವರೆಗೂ ಕೂಡ ಸ್ಮೆಲ್ ಇರುತ್ತೆ. ಅವಾಗ ಯಾವುದೇ ರೀತಿಯಾದಂತ ಇಲಿಗಳು ಒಳಗಡೆ ಬರೋದಿಲ್ಲ. ಸೊ ಅಥವಾ ನೀವು ಏನಾದ್ರು ಇದನ್ನಿಟ್ಟು ರನ್ನಿಂಗ್ ಮಾಡ್ತೀರಾ ಅಂತಂದ್ರೆ 3-4 days ವರೆಗೂ ಕೂಡ ಇದು ಬರುತ್ತೆ. ಸೊ ಈಗ ನೋಡ್ತಿದ್ರ, ಈಗ ಸರ್ ಇಟ್ಟು ಆಲ್ಮೋಸ್ಟ್ ಒಂದು 3 ತಿಂಗಳಾಗಿದೆ. ಈಗ ಸ್ವಲ್ಪ ನೀರ್ ಹಾಕಿದ್ದಾರೆ. ಅದನ್ನ ನೀರ್ನ ಅಬ್ಸರ್ವ್ ಮಾಡಿದ್ಮೇಲೆ ಅದು ತುಂಬಾ ದಪ್ಪ ಆಗುತ್ತೆ. ಮತ್ತೆ ಇನ್ನೊಂದು ಸತೀಶ್ ಸರ್ ಹೇಳ್ತಾ ಇದ್ರು ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಂತ. ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಕಡೆಯಲ್ಲಿ ಏನಂದ್ರೆ ಕೆಲವೊಂದಷ್ಟು ಪವರ್ ಪಾಯಿಂಟ್ಗಳಿರುತ್ತೆ, ಬ್ಯಾಟ್ರಿಗಳು, ವಯರು, ಆ ಜಾಗದಲ್ಲಿ ಎಲ್ಲೂ ಇಡಕ್ಕೆ ಹೋಗ್ಬೇಡಿ. ಈ ತರ ನೋಡಿ, ಇಲ್ಲಿ ಜಾಗ ಸ್ಪೇಸ್ ಇದೆ. ಸೊ ಇಲ್ಲಿ ಮೆಟಲ್ದಿದೆ, ಇಲ್ಲಿ ಜಾಗ ಇದೆ. ಇಲ್ಲಿ ಯಾವುದೇ ಇಂಜಿನ್ಗಾಗ್ಲಿ ಯಾವುದಕ್ಕೂ ಟಚ್ ಆಗೋದಿಲ್ಲ, ಕೂಲೆಂಟ್ಗಾಗ್ಲಿ. ಈ ತರ ಜಾಗದಲ್ಲಿ ಆ ಕಡೆನೋ, ಅಥವಾ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಭಾಗದಲ್ಲೋ, ಅಥವಾ ಈ ಒಂದು ಭಾಗದಲ್ಲೋ, ಈ ತರ ಈ ಕಡೆ 1-2-3 ಕಡೆ ಇಟ್ರೆ ಯಾವುದೇ ರೀತಿಯಾದಂತ ಇಲಿಗಳು ಬರೋದಿಲ್ಲ. ಸೊ ಇದಕ್ಕೆ ನೀವು ಬೇರೆ ನೀವು ಶೋರೂಮ್ಗೆ ಹೋದ್ರು ಕೂಡ ಅವ್ರು ಹೇಳೋದಿಷ್ಟೇ, ಒಂದು ರ್ಯಾಟ್ ಮೆಸ್ ಹಾಕ್ಸ್ಕೊಳ್ಳಿ, ಇಲಿಗಳು ಬರ್ದೇ ಇರೋ ತರ ಅಂತಾರೆ. ಕೆಳಗಡೆಯಿಂದ ಓಕೆ, ಬಟ್ ಸರ್ ಹೇಳೋ ಪ್ರಕಾರ ಈ ಸ್ಪಾಟ್ಗೆ ಇಲಿಗಳು ಬರೋದು ಅಂತಂದ್ರೆ ಮೇನ್ ಟೈರಿಂದ. ಸೊ ಈ ಟೈರ್ ಇದೆಯಲ್ಲ, ಈ ಟೈರನ್ನ ಹತ್ಕೊಂಡೇ ಇಲ್ಲಿ ಒಳಗಡೆ ಬರುವಂಥದ್ದು. ಹೀಗಾಗಿ ಈ ಟೈರ್ ಮೇಲೆ ಸ್ವಲ್ಪ ರಾತ್ರಿ ಹೊತ್ತು ಏನಾದ್ರು ಕೂಡ ಪೆನಾಯಿಲ್ ಹಾಕುವಂಥದ್ದು, ಅಥವಾ ಈ ಸೊಪ್ಪಿಂದ ಹೇಳಿದ್ರಲ್ಲ, ಸೊ ಇದನ್ನ ಇಡುವಂಥದ್ದು ಕೆಲಸವನ್ನು ಮಾಡಿದ್ರೆ ಇಲಿಗಳ ಕಾಟ ತಪ್ಪಿಸ್ಬೋದು. ನೋಡ್ತಾ ಇರ್ಬೋದು. ಹೌದು, ಆಯ್ತಾ. ಈಗ ದಪ್ಪ ಆಗಿದೆ. ಕೆಲವ್ರಿಗೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರೆ ಇದರಿಂದ ಬೆಂಕಿ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಏನೂ ಆಗಲ್ಲ. ಎಷ್ಟೋ ಜನ ಡೈರೆಕ್ಟ್ ಆಗಿ ಟೊಬ್ಯಾಕೋ ಲೀವ್ಸ್ಗಳು ಕಟ್ಟಿರ್ತಾರೆ, ಏನು ಬೆಂಕಿ ಅಂಟ್ಕೊಳ್ಳಲ್ಲ. ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ. ಅದು ಯಾರೋ ಏನೋ ಇದು ಊಹೆ ಮಾಡ್ತಾರಂತ ಅದಕ್ಕೆಲ್ಲ ನೀವು ತಲೆ ಕೊಡೋ ಅಂತ ಅವಶ್ಯಕತೆ ಇಲ್ಲ. ಈಗ ನಾನೇ ಇಟ್ಟಿದ್ದೀನಿ, ಸುಮಾರು ನಾನು ಇಟ್ಟೆ 3-4 ತಿಂಗಳಾಯ್ತು. ಒಂದು ಇಲ್ಲಿನೂ ಬರ್ತಾ ಇಲ್ಲ. ಫ್ರಂಟ್ ಅಂತೂ ಒಂದು ಇಲ್ಲಿನೂ ಕಾಣಿಸ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಾ ಇದೆಯಾ ಎಲ್ಲಾದ್ರೂ? ಯಾವ್ದಾದ್ರು ಒಂದು ಕುರುಹುಗಳು ಗೊತ್ತಾಗುತ್ತೆ, ಪಿಚ್ಕೆನೋ ಅಥವಾ ಅದೇನೋ ಏನು ಇಲ್ಲ. ಅದು ಬಂದ್ ಹೋದ್ಮೇಲಿಂದ ನಾನು ಒಂದ್ಸತಿ ಕ್ಲೀನ್ ಮಾಡ್ಬಿಟ್ಟು ಗಾಡಿನ ವಾಶ್ ಮಾಡಿಸ್ಬಿಟ್ಟು ಇದನ್ನ ಇಟ್ಟಿದ್ದೀನಿ. ಯಾವ್ದೇ ಕಾರಣಕ್ಕೂ ಬಂದಿಲ್ಲ. ಆಯ್ತಾ. ಇದನ್ನ ನೋಡಿ, ಇದನ್ನ ಈ ತರ ಮಾಡ್ಕೊಂಡು ನಾನು ಈ ತರ ಕಟ್ಬಿಟ್ಟಿರ್ತೀನಿ ಇಲ್ಲಿ.
ಆಕ್ಚುಲಿ ಏನಂದ್ರೆ ಇದು ರಿಮೂವೇಬಲ್ ತರ ಮಾಡ್ಕೊಳ್ಳಿ. ಹ್ಮ್ ಹ್ಮ್ ರಿಮೂವೇಬಲ್ ಮಾಡ್ಕೊಂಡ್ರೆ ನೀರಲ್ಲಿ ಒಂದು ಬಕೆಟ್ ಅಲ್ಲಿ ಹಾಕಿ ಹ್ಮ್. ಸೊ ಎತ್ತಿ ಮೆತ್ತಿ ಎಲ್ಲಿ ಬೇಕೋ ಅಲ್ಲಿ ಇಡಬಹುದು ನೀವು. ಹ್ಮ್ 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 ಈಸಿ ಇರುತ್ತೆ. ಹ್ಮ್ ಹ್ಮ್ ಯಾಕಂದ್ರೆ ಒಂದ್ ಕಡೆ ಎಲ್ಲ ಫಿಕ್ಸ್ ಮಾಡ್ಬಿಟ್ರೆ ಹ್ಮ್. ನಿಮಗೆ ಮತ್ತೆ ಕಷ್ಟ ಆಗುತ್ತೆ ತೆಗಿಯೋದಕ್ಕೆ. ಹೌದೌದು. ನೋಡಿ ಈ ತರ ಹಾಕ್ತೀನಿ ನಾನು. ಹ್ಮ್ ಹ್ಮ್ ಈ ತರ ಹಾಕಿ ಇಟ್ರೆ ಹ್ಮ್. ಸಾಕು. ಈ ಸ್ಮೆಲ್ ಟಚ್ ಆಗಲ್ಲ ಅದು. ಹಾ ನೋಡಿ ಈ ಸ್ಮೆಲ್ ಬರ್ತಾ ಇರುತ್ತೆ. ಹ್ಮ್ ಸ್ಮೆಲ್ ಸ್ಪ್ರೆಡ್ ಆಗ್ತಾ ಸ್ಟಾರ್ಟ್ ಇರುತ್ತೆ. ಆಯ್ತು ಸರ್, ಸ್ಮೆಲ್ ಸ್ಟಾರ್ಟ್ ಆಯ್ತು. ಅವಾಗಿಂದನೇ ಇವಾಗ ಜಾಸ್ತಿ ಸ್ಮೆಲ್ ಬರ್ತಾ ಇದೆ. ಹಾ ನೋಡಿ ಇದು 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 ಸ್ವಲ್ಪ ದಪ್ಪ ಆಗಿದೆ ಈಗ. ಹ್ಮ್ ಹ್ಮ್ ಈಗ ನೋಡಿ ಇದು ಎಷ್ಟು ದಪ್ಪ ಆಗಿದೆ ಹೌದು. ಆಯ್ತಾ. ಇದನ್ನ ಇದನ್ನ ಜಾಸ್ತಿ ದಪ್ಪ ಆಗಿದೆ. ಈಗ ಇದು ನೋಡಿ ಹ್ಮ್. ಇದ್ರಲ್ಲಿ ನೋಡಿ ಹ್ಮ್. ಕಲರ್ ಬರ್ತಾ ಇದೆಯಲ್ಲ, ಹೌದು. ಇದು tobacco. ಟೊಬ್ಯಾಕೊ ಲೀವ್ದು ಕಲರ್ ಬರ್ತಾ ಇದೆ. ಹ್ಮ್ ಹ್ಮ್ ಸೊ ಇದನ್ನ ಇಲ್ಲಿ ಹ್ಮ್ ಈಗ ನಾನು ಇಲ್ಲಿ ಇಟ್ಟಿದ್ದೀನಿ. ಹ್ಮ್. ಆಯ್ತಾ, ಇದು ಬೀಳಲ್ಲ. ಹ್ಮ್ ನೀವು ಎಷ್ಟೇ ಸ್ಪೀಡ್ ಆಗಿ ಹೋದ್ರೆ ಏನೇ ಮಾಡಿದ್ರು ಬೀಳಲ್ಲ. ಹ್ಮ್. ಸೊ ಇದ್ರದ್ದು ಸ್ಪ್ರೆಡ್ ಬರ್ತಾ ಇರುತ್ತೆ. ಹ್ಮ್ ಸೊ ಈ ತರ ನಿಮ್ಗೆ ಅನುಕೂಲಕ್ಕೆ ತಕ್ಕಾಗೆ ಹ್ಮ್. ಒಂದ್ 4 5 ಎಷ್ಟು ಬೇಕಾದ್ರೂ ಮಾಡ್ಬೋದು. ಹ್ಮ್ ಹ್ಮ್ ಒಂದ್ 5 ಮಾಡಿದ್ರು ನಿಮ್ಗೆ 100 ರೂಪಾಯಿ ಖರ್ಚಾಗಲ್ಲ. ಹ್ಮ್. ಹೌದು. 5 ಪೀಸ್ ಮಾಡಿದ್ರು 100 ರೂಪಾಯಿ ಖರ್ಚಾಗಲ್ಲ. ಅದೇ ಒಂದ್ಸಲಿ ಇಲಿ ಏನಾದ್ರು ಕಚ್ಚಿತ್ತು ಅಂತ 1000 ರೂಪಾಯಿ ತಲೆ ಮೇಲೆ ಬರುತ್ತೆ. ಇದನ್ನ ನೀವು ಎಷ್ಟು ಸರಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಹ್ಮ್ ಹ್ಮ್ ಇದು ಏನು ಆಗಲ್ಲ, ಎಲ್ಲ ಒಳಗಡೆನೆ ಇರುತ್ತೆ. ಹ್ಮ್ ಸಾಕ್ಸ್ ಒಳಗಡೆನೆ. ಹ್ಮ್. ಸೊ ಟೊಬ್ಯಾಕೊ ಲೀವು ಅಲ್ಲೇ ಇರುತ್ತೆ, ಹ್ಮ್ ಮತ್ತೆ Diaper ಅಲ್ಲೇ ಡೈಪರು ಅಲ್ಲೇ ಇರುತ್ತೆ. ಹ್ಮ್. ಸೊ ಇದು ಆಗಿ ಬೇಜಾರಾಗಿ ಒಂದ್ 3 ವರ್ಷ 4 ವರ್ಷ ಆದ್ಮೇಲೆ ಬಿಸಾಕಿ ಬೇರೆ ಹಾಕಿ ಅಷ್ಟೇ. ಅಲ್ಲಿವರೆಗಂತೂ ಒಳ್ಳೆ ಮೇಂಟೆನೆನ್ಸ್ ಕೊಡುತ್ತೆ. ಹ್ಮ್ ಹ್ಮ್ ನಿಮ್ಗೆ ಖರ್ಚು ಕಮ್ಮಿ ಆಗ್ಬಿಡುತ್ತೆ. ಓಕೆ. ಸೊ ಕೇಳಿದ್ರಲ್ಲ, ನಿಮ್ಮ ಮನೆಯಲ್ಲೇನೆ ನಿಮ್ಮ ಕಾರ್ಗೆ ಇಲಿಯ ಕಾಟನ ತಪ್ಪಿಸೋದು ಏನ್ ಮಾಡಬೇಕು ಅಂತ ಕಂಪ್ಲೀಟ್ ಆದಂತ ಮಾಹಿತಿನ ಸತೀಶ್ ಸರ್ ಕೊಟ್ಟಿದ್ದಾರೆ. ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ, ಈಗ ಆಲ್ರೆಡಿ ಈ ತರ ಯಾರು ಫಾಲೋ ಮಾಡ್ತಿರೋ ಅಥವಾ ಮುಂದೆ ಫಾಲೋ ಮಾಡೋರು ಏನೋ ಡೌಟ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅದಕ್ಕೂ ಕೂಡ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದಕ್ಕೆ ಆನ್ಸರ್ನ ಸತೀಶ್ ಸರ್ ಕಡೆಯಿಂದ ತಿಳ್ಕೊಳ್ಳೋಣ.